ಬೆಂಗಳೂರಿನಲ್ಲಿ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃದ್ಧನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ವರ್ಷಗಳ ಬಳಿಕ ಕೋರ್ಟ್ ಈಗ ಮಹತ್ವದ ತೀರ್ಪನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದೆಯಂತೆ. ಕೋಲಾರ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಕೋಲಾರದ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೊಲೆ ಪ್ರಕರಣ ನಡೆದು ಹೋಗಿತ್ತು. 4 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೋಲಾರ ಜಿಲ್ಲಾ ನ್ಯಾಯಾಲಯ ನೀಡಿದೆ. 7 ವರ್ಷಗಳ ಬಳಿಕ ದೂರುದಾರರ ಪರ ವಾದವನ್ನ ಮಂಡಿಸಿದ್ರು ಎಸ್ಪಿಪಿ ರಮೇಶ್ ಹಾಗೂ ಕೆಪಿ ಮಂಜುನಾಥ್, ರಜನಿ ಕುಮಾರ್, ಕೃಷ್ಣಾರೆಡ್ಡಿ, ಜ್ಯೋತೀಶ್ವರ್, ಸುಬ್ರಹ್ಮಣ್ಯ ಈ 4 ಜನಕ್ಕೂ ಕೂಡ ಸದ್ಯ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿದೆ. 2017ರಲ್ಲಿ ಆಂಧ್ರಪ್ರದೇಶ ಮೂಲದ 84 ವರ್ಷದ ಆಗಸ್ತ ಎಂಬ ವೃದ್ಧನನ್ನ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾಂಗ್ ಕೊಲೆ ಮಾಡಿತ್ತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7 ವರ್ಷಗಳ ಬಳಿಕ ಕೋಲಾರ ಜಿಲ್ಲಾ ನ್ಯಾಯಾಲಯ 4 ಜನ ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಕೊಟ್ಟಿರೋ ತೀರ್ಪು ವಾಗ್ದಾಹ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು 38 ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸುತ್ತೇವೆ. ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ ರೆಡ್ಡಿ ಅವರ ಹೆಂಡತಿಯಾದ ಲಕ್ಷ್ಮಮ್ಮ ಅವರು ಕೊಟ್ಟಿರುವಂಥ ಸಾಕ್ಷಿ ಹಾಗೂ ಅವ್ರ ಮಗ ಮಾಧವ್ ರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸಬೇಕು ಅನ್ನೋ ಉದ್ದೇಶ ಅಲ್ಲ. ಈ ಅಗಸ್ತ್ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು KR ಪುರಮಲ್ಲಿ ಇದ್ದಂಥ ಒಂದು ಸೈಟ್, ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಯ ಸೈಟನ್ನು ಆತನು ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಉತ್ತಮವಾದ ನ್ಯಾಯ ಸಿಕ್ಕಿದೆ. ಇದರ ವಿಷಯ ಏನಂದರೆ ಶ್ರೀನಿವಾಸಪುರ ಪೊಲೀಸ್ನವರು ಒಂದು ಮರ್ಡರ್ ಕೇಸ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ಅದನ್ನು ಬಹಳ ಕೂಲಂಕುಷವಾಗಿ ಅಗಸ್ತ್ ರೆಡ್ಡಿ ಅನ್ನೋರೊಬ್ಬರನ್ನ KR ಪುರ ಸೈಟ್ಗೋಸ್ಕರ ಹಳೆ ಪೊಂಗನೂರು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಆರೋಪಿಗಳು 4 ಜನ ಸೇರಿ ಸಂಚು ಮಾಡಿ ಶ್ರೀನಿವಾಸಪುರ ತಾಲೂಕು ಕಾರಂಗಿ ಫಾರೆಸ್ಟಲ್ಲಿ ಪೆಟ್ರೋಲ್ ಸುರುಗನ್ನು ಹಾಕಿ, ನೀಲಗಿರಿ ಸುರುಗನ್ನು ಹಾಕಿ ಕೊಲೆ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿರುತ್ತಾರೆ. ಈ ಕೊಲೆ ತನಿಖೆಯನ್ನು ಶ್ರೀನಿವಾಸಪುರದ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. ಇದರಲ್ಲಿ ವಿಶೇಷವಾಗಿ ಅಭಿಯೋಜಕರಾಗಿ ನಮ್ಮ VS ರಮೇಶ್ ಸರ್ ಅವರು ಸುದೀರ್ಘವಾಗಿ ಎಲ್ಲ ಸಾಕ್ಷಿ ವಿಚಾರಣೆಗಳನ್ನು ಮಾಡಿ ಉತ್ತಮವಾಗಿರ್ತಕ್ಕಂತಹ ವಾದ